ಬರಹ ಬದಲಾವಣೆ ವಿಚಾರ ಕಲಾಪದಲ್ಲೂ ಕೂಡ ಪ್ರಸ್ತಾಪಕ್ಕೆ ಈಗ ಬಿಜೆಪಿ ಸಜ್ಜಾಗಿದೆ. ವಿಧಾನಸಭೆಯಲ್ಲಿ ಇವತ್ತು ಪ್ರಸ್ತಾಪಕ್ಕೆ ಬಿಜೆಪಿಯಿಂದ ಪ್ಲಾನ್ ಮಾಡಲಾಗಿದೆ. ಶೂನ್ಯ ವೇಳೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪಿಸೋದಕ್ಕೆ ಬಿವೈ ವಿಜೇಂದ್ರ ಹಾಗೆ ಬಿಜೆಪಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಯಾವ ರೀತಿಯಾಗಿ ಈ ವಿಚಾರವನ್ನ ಮುನ್ನೆಲೆಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಬರಹ ಬದಲಾವಣೆ ಬಗ್ಗೆ ವಿಧಾನಸಭೆಯಲ್ಲೂ ಕೂಡ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ಸಜ್ಜಾಗ್ತಾ ಇದೆ. ವಿಧಾನಸಭೆಯಲ್ಲಿ ಇಂದು ಪ್ರಸ್ತಾಪಕ್ಕೆ ಬಿಜೆಪಿಯಿಂದ ಪ್ಲಾನ್ ಮಾಡಲಾಗ್ತಾ ಇದೆ. ಶೂನ್ಯ ವೇಳೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಲಾಗುತ್ತೆ. ಬಿವೈ ವಿಜೇಂದ್ರ ಇದನ್ನ ಪ್ರಸ್ತಾಪಿಸಲಿದ್ದಾರೆ. ಬಿಜೆಪಿಯಿಂದ ಈಗಾಗಲೇ ಯಾವ ರೀತಿಯಾಗಿ ಈ ವಿಚಾರವನ್ನ ಮುನ್ನೆಲೆಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ರೂಪಿಸಲಾಗ್ತಾ ಇರುವಂತದ್ದು ಬರಹ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಗ್ರಾಮ ಪಂಚಾಯತ್ ಲೈಬ್ರರಿಗಳಿರ್ಬೋದು, ಇವೆಲ್ಲಾನು ಕೂಡ ಒಂದು ಅರಿವು ಕೇಂದ್ರಗಳಾದ್ರೆ ಮಾತ್ರ ನಾವು ಒಂದು ಸಮೃದ್ಧ ಮತ್ತೆ ಪ್ರಬುದ್ಧ ಭಾರತ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ಅನಂತ್ ಕುಮಾರ್ ಹೆಗಡೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಸಿದ್ಧಾಂತ ನೋಡಿ, ಅನಂತ್ ಕುಮಾರ್ ಹೆಗಡೆ ಅವರಿಗೆ ಯಾಕ್ರಿ ಅಷ್ಟು ಬೆಲೆ ಕೊಡ್ತೀರಾ? ಅವ್ರ ಪಾರ್ಟಿನವರೇ ಕೊಡ್ತಾ ಇಲ್ಲ. ಎಲ್ಲಿ ಮಾತಾಡಬೇಕು ಈ ಮನುಷ್ಯ ಮಾತಾಡೋದಿಲ್ಲ. ಪಾರ್ಲಿಮೆಂಟ್ನಲ್ಲಿ ಎಷ್ಟು ಸರಿ ಮಾತಾಡಿದಾರ್ರಿ ಕನ್ನಡಿಗರ ಪರವಾಗಿ? ಇವ್ರು ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ 14 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಟಿಕೆಟ್ಗೋಸ್ಕರ ಎಷ್ಟು ಇವ್ರು ಮಾತಾಡ್ತಾ ಇದ್ದಾರೆ. ಕನ್ನಡಿಗರ ಪರವಾಗಿ ಒಂದ್ಸರಿ ಏನೋ ಮಾತಾಡಿದಿದ್ರೆ ಏನಾದರೂ ಇವ್ರ ಬಗ್ಗೆ ಏನಾದರೂ ಹೇಳ್ಬೋದಾಗಿತ್ತು. ಅದು ನೀವು ನಡಿಲಾರ್ದ ಕರೆನ್ಸಿ ಯಾಕೆ ನಡೆಸ್ತಾ ಇದ್ದೀರಾ? ಬಿಟ್ಬಿಡಿ. ಅವರಿಗೆ ಕರೆನ್ಸಿ ವ್ಯಾಲ್ಯೂ ಇಲ್ಲ ಅಂತ ಇದ್ರೆ ಅವ್ರು ಯಾಕೆ ಹಿಂಗೆಲ್ಲ ಓಡಾಡಬೇಕಾಗ್ತಾ ಇತ್ತು? ಕೆಲಸ ಮಾಡಿದಿದ್ರೆ ಟಿಕೆಟಿಗೆ ಯಾಕೆ ಭಿಕ್ಷೆ ಬಿಡಬೇಕಾಗಿತ್ತು ಅವರು? ಸಿದ್ದರಾಮಯ್ಯ ಅವ್ರ ಹೆಸರು ಹೇಳಲಾರ್ದೆ ಅವ್ರಿಗೆ ರಾತ್ರಿ ನಿದ್ದೆ ಬರೋದಿಲ್ಲ. ಕಾಂಗ್ರೆಸ್ಸಿಗೆ ಬೈಲಿಲ್ಲ ಅಂದರೆ ಮೇಲ್ಗಡೆ ಅವರಿಗೆ ಕಿಮ್ಮತ್ತಿಲ್ಲ. ಅಷ್ಟೇ ತಾನೇ? ಯಾಕೆ ಮಾತಾಡಿಲ್ಲ? ಈಗ ಇಷ್ಟು ಮಾತಾಡ್ತಾ ಇದ್ದಾರಲ್ಲ. ಇಲ್ಲಿವರೆಗೂ 5 ವರ್ಷದಲ್ಲಿ ಕನ್ನಡಿಗರ ಪರವಾಗಿ, ಕರ್ನಾಟಕದ ಪರವಾಗಿ, ಅವರ ಜನರ ಪರವಾಗಿ ಯಾಕೆ ಮಾತಾಡಿಲ್ಲ? ಸಂಸದರಲ್ಲಿ ಇಷ್ಟು ವಾಕ್ಚಾತುರರು, ಇಷ್ಟೆಲ್ಲ ಜ್ಞಾನದ ಭಂಡಾರ ಇದ್ದವರು ಯಾಕೆ ಮಾತಾಡಿಲ್ಲ? ಪಾರ್ಲಿಮೆಂಟ್ನಲ್ಲಿ ಇಲ್ಲಿ ಬಂದು ಏನು ಮಾತಾಡೋದಿರುತ್ತೆ ಇಷ್ಟು ವರ್ಷ ಆದಮೇಲೆ? ಮುಂದೊಂದು ಇನ್ನೊಂದು ಮಾತು ಹೇಳಿದ್ದಾರೆ ಸರ್ ಅವರು, ಮದ್ರಾಸಿಗಳೇ ವಿಷ ಬೀಜ ಬಿತ್ತಕ್ಕಂಥ ಕೇಂದ್ರಗಳಾಗಿ ಪರಿವರ್ತನೆ ಆಗಿದ್ದಾವೆ. ನೋಡ್ರಪ್ಪ, ಯಾವುದೇ ಕೇಂದ್ರಗಳು ವಿಷ ಬೀಜ ಬಿತ್ತಾ ಇದ್ರೆ ಹೋಮ್ ಮಿನಿಸ್ಟರ್ ಅವ್ರು ಏನು ಮಾಡ್ತಾ ಇದ್ದಾರೆ? ಕೇಂದ್ರದಲ್ಲಿ ಇವ್ರದೇ ಸರ್ಕಾರ ಇತ್ತಲ್ಲ, ಈ 10 ವರ್ಷದಿಂದ ಇವ್ರದೇ ಸರ್ಕಾರ ಕೇಂದ್ರದಲ್ಲಿ. ಕಳೆದ 6 ತಿಂಗಳ ಹಿಂದೆನೂ ಇವ್ರದೇ ಸರ್ಕಾರ. ಸೊ ಇದು ಪ್ರಿಯಾಂಕ್ ಖರ್ಗೆ ಅವರ ಮಾತನ್ನು ನಾವು ಗಮನಿಸ್ತಾ ಇದ್ವಿ. ಆದರೆ ಈ ಬೋರ್ಡ್ ಬಗ್ಗೆ ಕೂಡ, ಜೊತೆಗೆ ಅನಂತ್ ಕುಮಾರ್ ಹೆಗಡೆ ಅವರ ಸ್ಟೇಟ್ಮೆಂಟ್ ಬಗ್ಗೆ ಕೂಡ ಅವರು ಮಾತನಾಡ್ತಾ ಇದ್ರು. ಯಾವುದೇ ಒಂದು ಶಾಲೆ ಇರ್ಬೋದು, ಜ್ಞಾನಾರ್ಜನೆಗೆ, ತಮ್ಮ ಜ್ಞಾನವನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಇರುವಂಥ ಒಂದು ಆಲಯಗಳವು. ಸೊ ಅದರ ಬಗ್ಗೆ ಅವರು ಮಾತನಾಡ್ತಾ ಇದ್ರು. ಜೊತೆಗೆ ಈ ವಿಚಾರ ಇವತ್ತು ಸದನದಲ್ಲೂ ಕೂಡ ಪ್ರಸ್ತಾಪ ಆಗುತ್ತೆ. ಬಿವೈ ವಿಜೇಂದ್ರ ಶೂನ್ಯ ವೇಳೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈಗ ತಯಾರಿ ನಡೆಸಿದ್ದಾರೆ. ಸೊ ಎಲ್ಲ ಒಂದು ಕಡೆ ಈಗ ಬಿಜೆಪಿ ಇದನ್ನು ಹೈಲೈಟ್ ಮಾಡುವಂಥ ಚಾನ್ಸಸ್ ಇದೆ. ಇತ್ತೀಚೆಗೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಸರ್ಕಾರ ಬಿಜೆಪಿಗಳಿಗೆ ಇಶ್ಯೂಗಳನ್ನು ಅವರೇ ಮುಗಿದು ಕೊಡ್ತಿದ್ದಾರೆ. ಒಂದಾದ್ಮೇಲೆ ಒಂದು ಚಾನ್ಸಸ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಅದರ ಕರೆಕ್ಟ್ ಆದಂಥ ಅಡ್ವಾಂಟೇಜನ್ನು ಬಿಜೆಪಿ ಕೂಡ ಈಗ ಮಾಡ್ಕೊಳ್ತಾ ಇದೆ. ಈಗ ಮತ್ತೊಂದು ಇಶ್ಯೂ, ಅದು ಈ ಬೋರ್ಡ್ ಇಶ್ಯೂ. ಹಿಂದೆ ಇದ್ದಂಥ ಧ್ಯೇಯ ವಾಕ್ಯ, ಸೊ ಅದನ್ನೇ ಈಗ ಸಮಾಜ ಕಲ್ಯಾಣ ಇಲಾಖೆಯಿಂದಲೇ ಸುತ್ತೋಲೆ ಬಂದಿದೆ ಅಂತ ತಿಳಿಸಲಾಗಿದೆ.